ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಅಂತರ್ಮನಕ್ಕೆ ಸ್ವಾಗತ. ಅಂತರ್ಮನ ಶುದ್ಧತೆಯ ಪ್ರತೀಕ. ಪ್ರತಿಯೊಬ್ಬರಿಗೂ ಸಹ ಒಂದು ಯೋಚನೆ ಇರುತ್ತೆ. ನಮ್ಮ ಕೆಲಸಗಳು ಸುಸೂತ್ರವಾಗಿ ನಡಿಬೇಕು, ನಾವು ಯಶಸ್ಸಿನ ಹಾದಿಯನ್ನ ಹಿಡಿಬೇಕು, ಗೌರವದನ್ನ ಬದುಕಬೇಕು, ನಾವು ಅನ್ಕೊಂಡಿದ್ದೆಲ್ಲ ಆಗ್ಬಿಡ್ಬೇಕು, ನಮ್ದು ನಿಂತೋಗಿರೋ ಕಾರ್ಯಗಳೆಲ್ಲವೂ ಸಹ ಸುಗಮವಾಗಿ ಸಾಗ್ಬೇಕು, ಯಾವುದೇ ಒಂದು ಬ್ಲಾಕೇಜಸ್ ಇರಬಾರ್ದು, ಅಡೆತಡೆಗಳು ಇರಬಾರ್ದು, ಜೀವನದಲ್ಲಿ ಜಿಗುಪ್ಸೆ ಇರಬಾರ್ದು, ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕು, ಹಣ ನಮ್ಮ ಹತ್ರ ತುಂಬಿ ತುಳುಕ್ತಾ ಇರ್ಬೇಕು, ನಮ್ಮನ್ನೆಲ್ಲರೂ ಪ್ರೀತಿ ಮಾಡ್ಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಅಂತಹ ಒಂದು ಮಾತುಗಳನ್ನ ನಿಜವಾಗ್ಲೂ ನಡೆಸ್ಕೊಳ್ಬೇಕು ಅನ್ನೋದಾದ್ರೆ ಅದನ್ನ ಸರಿ ಮಾಡ್ಕೊಳ್ಬೇಕು, ಆ ರೀತಿ ಬದುಕಬೇಕು ಅಂತ ಆಸೆ ಪಡ್ತಾ ಇದ್ರೆ ಬರೀ ಆಸೆನಲ್ಲೇ ಅನ್ಕೊಂಡ್ರೆ ಆಗೋದಿಲ್ಲ. ಕೆಲವೊಂದು ಸಮಯಗಳನ್ನ ಸದುಪಯೋಗ ಮಾಡ್ಕೊಂಡ್ರೆ, ಕೆಲವೊಂದು ದಿನಗಳಲ್ಲಿ ಕೆಲವೊಂದು ಸಮಯವನ್ನ ನಾವು ಆ ಸಮಯದಲ್ಲಿ ಹೇಳ್ಕೊಂಡ್ರೆ ಕೋರಿದ್ದೆಲ್ಲವೂ ಸಹ ಆಗ್ಬಿಡುತ್ತೆ, ಅನ್ಕೊಂಡಿದ್ದೆಲ್ಲವೂ ನಡೆದು ಬಿಡುತ್ತೆ. ನಿಂತೋಗಿರೋ ಎಲ್ಲ ಕೆಲಸಗಳು ಸಹ ಮುಂದಕ್ಕೆ ಪ್ರಗತಿಯನ್ನ ಕಾಣ್ತಕ್ಕಂಥದ್ದು. ಯಾವುದೇ ಕೋರಿಕೆ ಇರ್ಬೋದು, ಯಾವುದೇ ಆಸೆ ಇರ್ಬೋದು, ಏನೇ ಒಂದು ವಿಚಾರ ಇರಬಹುದು, ಅನ್ಕೊಂಡಿದ್ದೆಲ್ಲವೂ ನಡಿಬೇಕಂದ್ರೆ ಈ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಳಿ. ಎಷ್ಟೋ ಜನ ನಮ್ಗೆ ಅವಕಾಶಗಳೇ ಇಲ್ಲ, ಅವಕಾಶ ವಂಚಿತರಾಗಿದ್ದೀವಿ, ನಮ್ಗೆ ಯಾವುದೋ ಕೆಲಸಗಳು ನಡೀತಾ ಇಲ್ಲ, ಜೀವನದಲ್ಲಿ ನಿರಾಸೆ ಆಗ್ಬಿಟ್ಟಿದೆ, ತುಂಬಾ ಸಾಲ ಇದೆ, ತುಂಬಾ ಕಷ್ಟ ಇದೆ, ಯಾರು ನಮ್ಮನ್ನ ಪ್ರೀತಿ ಮಾಡಲ್ಲ, ಇಷ್ಟೇನ ನಮ್ಮ ಬದುಕು ಅಂತ ಅನ್ಕೊಂತಾ ಇರ್ತಾರೆ. ಆದ್ರೆ ಇವತ್ತು ಹೇಳ್ತಕ್ಕಂತಹ ಒಂದು ದಿನಾಂಕವನ್ನ, ಸಮಯವನ್ನ ನೀವು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿ. ಈ ದಿನ ಬ್ರಹ್ಮಾಂಡದಲ್ಲಿ ಕಾಸ್ಮಿಕ್ ಎನರ್ಜಿ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ವ್ಯಕ್ತಿಗಳು ಸಂಕಲ್ಪವನ್ನು ಮಾಡ್ಕೊಳ್ತಾರೋ, ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇರ್ತಾರೋ ಅವರೆಲ್ಲರಿಗೂ ಸಹ ಬ್ರಹ್ಮಾಂಡದಿಂದ ಎನರ್ಜಿ ಬಂದುತ್ತೆ. ರಕ್ಷಣಾ ದೇವತೆಗಳು ಬಂದು ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು, ಕೋರಿಕೆಗಳನ್ನ ನೆರವೇರಿಸ್ತಕ್ಕಂತಹ ಸಮಯ ಇದು. ಹಾಗಾಗಿ ಈ ಸಮಯವನ್ನು ಸದುಪಯೋಗ ಮಾಡ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ. ಅವಕಾಶ ವಂಚಿತರಂತೂ ಆಗ್ಲೇಬಾರ್ದು. ಇನ್ಮೇಲೆ ಏನು ಯಶಸ್ಸು ಬೇಕು ಅಂತ ಬಯಸ್ತಾ ಇರ್ತಾರೋ, ಪ್ರೀತಿ ಬೇಕು ಬಯಸ್ತಾ ಇರ್ತಾರೋ, ಹಿರಿಯರ ಒಂದು ಆಶೀರ್ವಾದ ಬೇಕು, ಹಿರಿಯರ ಆಸ್ತಿ ಬರ್ಬೇಕು, ಪೂರ್ವಜರಿಂದ ಬರ್ಬೇಕಾಗಿರ್ತಕ್ಕಂಥ ಎಲ್ಲ ಬರ್ಬೇಕಾಗಿರೋ ದುಡ್ಡು ಬರ್ಬೇಕು, ಹಾಕಿದ್ದ ಬಂಡವಾಳ ದುಪ್ಪಟ್ಟು ಜಾಸ್ತಿ ಆಗ್ಬೇಕು, ಮಕ್ಕಳು ಚೆನ್ನಾಗಿ ಓದ್ಬೇಕು, ವೃತ್ತಿಯಲ್ಲಿ ಪ್ರಗತಿ ಕಾಣ್ಬೇಕು, ಒಳ್ಳೆ ಕೆಲಸ ಸಿಗಬೇಕು ಅಂತ ಏನೆಲ್ಲ ಅನ್ಕೊಳ್ತಾರೋ, ಅಥವಾ ಮದುವೆ ಆಗ್ಬೇಕು, ಇದೆಲ್ಲ ಸಕಾರಾತ್ಮಕವಾಗಿ ಇರಲಿ. ಈ ಒಂದು ಸಮಯ ಯಾವುದು ಅಂತಂದ್ರೆ ಡಿಸೆಂಬರ್ ಅಂದ್ರೆ 12ನೇ ತಿಂಗಳು, 12ನೇ ತಾರೀಕು, 12 ಗಂಟೆ 12 ನಿಮಿಷಕ್ಕೆ ಇದನ್ನು ಮಾಡ್ಬೇಕಾಗಿರ್ತಕ್ಕಂಥದ್ದು. 12 ಯಾಕೆ ವಿಶೇಷ ಅಂತಂದ್ರೆ, ಈಗ ನೋಡಿ 12 ತಿಂಗಳು ಬರುತ್ತೆ ಒಂದು ವರ್ಷದಲ್ಲಿ, ಹಾಗೆ 12 ರಾಶಿಗಳು ಇರುತ್ತೆ. ಹಾಗೆ ಹಗಲು ಅನ್ನೋದು 12 ಗಂಟೆ ಇರುತ್ತೆ, ರಾತ್ರಿ ಅನ್ನೋದು 12 ಗಂಟೆ ಇರ್ತಕ್ಕಂಥದ್ದು. ಹಾಗೆ ಈ 12ರಲ್ಲಿ ನೋಡಿ 1 ಮತ್ತು 2 ಇರುತ್ತೆ, ಹಾಗೆ 1, 2 ಇರುತ್ತೆ, ಅಂದ್ರೆ 3, 3 ಆಗುತ್ತೆ, ಅದನ್ನ ಕೂಡಿದ್ರೆ ಮತ್ತೆ 6 ಆಗುತ್ತೆ. ಈ 1 ಅನ್ನೋದು ಸೂರ್ಯನ ಅಂಶ, 2 ಅನ್ನೋದು ಚಂದ್ರನ ಅಂಶ. ಸೂರ್ಯ ಅಂತಂದ್ರೆ 1 ಅನ್ನೋದು ಪಿತೃಕಾರಕ, 2 ಚಂದ್ರ ಅಂತಂದ್ರೆ ಮಾತೃಕಾರಕ, ಹಾಗೆ 3 ಅನ್ನೋದು ಗುರು, 6 ಅನ್ನೋದು ಶುಕ್ರ, ಸಂಪತ್ತು, ಅಭಿವೃದ್ಧಿ. ಹಾಗೆ ಈ ಸಮಯದಲ್ಲಿ ಹಣೆ ಬರಹವನ್ನ ಬದಲಾಯಿಸ್ಕೊಳ್ತಕ್ಕಂಥದ್ದು. ಇಷ್ಟು ದಿನ ಏನೆಲ್ಲ ಇತ್ತು ತೊಂದ್ರೆ, ಅದನ್ನೆಲ್ಲವನ್ನ ನಿವಾರಣೆ ಮಾಡ್ಕೊಂಡು, ಹೊಸ ಅವಕಾಶಗಳನ್ನ ಪಡ್ಕೊಂಡು, ಆಶೀರ್ವಾದವನ್ನ ಪಡ್ಕೊಂಡು, ಬರ್ಬೇಕಾಗಿರೋ ದುಡ್ಡು ಕಾಸು ಆಸ್ತಿಯನ್ನ ಬರೆಸ್ಕೊಂಡು, ಸಿಗ್ಬೇಕಾಗಿರೋ ಪ್ರೀತಿ ಗೌರವ ಎಲ್ಲವನ್ನ ದೊರಕುವಂತೆ ಮಾಡಿಕೊಳ್ಳುವ ಸುಸಂದರ್ಭ ಆಯಿತು. ಈ ನಿಟ್ಟಿನಲ್ಲಿ ಅಂತರ್ಮನದಲ್ಲೂ ಸಹ ಶುಕ್ರವಾರ 12ನೇ ತಾರೀಕು 12ನೇ ತಿಂಗಳು ಮಧ್ಯಾಹ್ನ 12 ಗಂಟೆ 12 ನಿಮಿಷಕ್ಕೆ ಒಂದು ಹೊಸ ತಂತ್ರವನ್ನ, ಹೊಸ ಮ್ಯಾನಿಫೆಸ್ಟೋವನ್ನ ಹೇಗ್ ಮಾಡ್ಕೊಳ್ಬೇಕು, ಮ್ಯಾನಿಫೆಸ್ಟ್ ಅನ್ನ ಹೇಗ್ ಮಾಡ್ಕೊಳ್ಬೇಕು ಅಂದ್ರೆ ಸಂಕಲ್ಪ ಏನ್ ಮಾಡ್ಕೊಳ್ಬೇಕು, ಹೇಗೆ ಆ ಕೆಟ್ಟ ಎನರ್ಜಿನ ರಿಲೀಸ್ ಮಾಡ್ಕೊಳ್ಬೇಕು, ಈ ಮ್ಯಾನಿಫೆಸ್ಟ್ ಟೆಕ್ನಿಕ್ ಹೇಗಿರುತ್ತೆ, ಯಾವ ತಂತ್ರವನ್ನ ಬಳಸ್ಕೊಳ್ಬೇಕು, ಯಾವ ಮುದ್ರೆ ಮಾಡ್ಕೊಳ್ಬೇಕು, ಏನ್ ಅನ್ಕೊಳ್ಬೇಕು ಅನ್ನೋದನ್ನೆಲ್ಲವನ್ನ ಹೇಳ್ಕೊಡ್ತಿದೀವಿ. 11:30 12:30 1 ಗಂಟೆ ತರಗತಿ ಇರುತ್ತೆ. ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಹೊಸ ವಿಚಾರವನ್ನು ತಿಳ್ಕೊಂಡು ನಮ್ಮ ಮುಂದೆನೆ ನೀವು ಸಹ ತಂತ್ರವನ್ನ ಮಾಡ್ತಾ ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡ್ಕೊಳ್ಬಹುದು, ರಿಲೀಸ್ ಮಾಡ್ಕೊಳ್ಬಹುದು, ಕಾರ್ಮಿಕ ಬ್ಯಾಡ್ ಎನರ್ಜೀಸ್ ಅನ್ನೆಲ್ಲ. ಹಾಗೆ ಶುದ್ಧವಾದ ಮನಸ್ಸಿಂದ ಹೇಗೆ ನಾವು ಸಂಕಲ್ಪ ಮಾಡ್ಕೊಳ್ಬೇಕು, ಹೇಗೆ ಬ್ರಹ್ಮಾಂಡಕ್ಕೆ ನಾವು ತಲುಪಬಹುದು, ನಮ್ಮ ಮಾತುಗಳು ಹೇಗೆ ಅಲ್ಲಿ ಹೋಗಿ ಸೇರುತ್ತೆ, ಹೇಗೆ ವಾಪಸ್ ನಮ್ಗೆ ಬರುತ್ತೆ, ನಾವ್ ಏನ್ ಹಾಕ್ತೀವೋ ಅದು ವಾಪಸ್ ಬರ್ತಕ್ಕಂಥದ್ದು. ಈ ಟೆಕ್ನಿಕ್ ಅನ್ನೆಲ್ಲ ಹೇಳ್ಕೊಡ್ತಕ್ಕಂಥದ್ದು. ಕೂತು ನೀವು ಮನೆಯಲ್ಲೇ ಕೂತು ಆನ್ಲೈನ್ ಅಲ್ಲಿ ಕಾರ್ಯಾಗಾರ ಇರ್ತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂತಹ ಒಂದು ಫೋನ್ ನಂಬರ್ಗೆ ಸಂಪರ್ಕವನ್ನ ಮಾಡಿ, ವಾಟ್ಸಪ್ ಮಾಡಿ ವಿಚಾರವನ್ನ ತಿಳ್ಕೊಳ್ಳಿ, ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ. ಆ ಸಮಯದಲ್ಲಿ ಕೂತು ನಿಮ್ಮ ಕೈಯಲ್ಲೇ ನೀವು ಅಲ್ಲಿ ಕೂತೆ ಮಾಡಬಹುದು. ತುಂಬಾ ಅದ್ಭುತವಾಗಿರುತ್ತೆ.